ಇವತ್ತಿನ ರೆಸಿಪಿ ಸ್ವೀಟ್ ಕೇಸರಿ ಬಾತ್. 1 ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ದೀನಿ, ನಾರ್ಮಲ್ ರವೆ ಇದ್ದು. ಹಾಗೆ ಅದೇ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಶುಗರ್ ತೊಗೊಂಡಿದ್ದೀನಿ. ಹಾಗೆ ಕೇಸರಿ ಬಾತ್ದೇ ಫುಡ್ ಕಲರ್ ಸಿಗುತ್ತೆ, ಇದು ನಾನು ಫುಡ್ ಕಲರ್ ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬಾದಾಮಿ, ಹಾಗೆ ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿಯಾದ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ. ರವೆನ ನೀವು ಚೆನ್ನಾಗಿ ಹುರ್ಕೊಳ್ಳಿ ಮೊದಲು ಒಂದು ಪ್ಯಾನಲ್ಲಿ. ಇದು ಬಂದು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಆದ್ರೂ ನೀವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದು ಹುರಿದಷ್ಟು ತುಂಬ ರುಚಿಕರವಾಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು, ಯಾವ ಬೌಲಲ್ಲಿ ರವೆ ತೊಗೊಂಡಿದ್ದೀನೋ ಅದರಲ್ಲಿ 4 ಬೌಲ್ ವಾಟರ್ ತೊಗೊಂಡು ಅದಕ್ಕೆ ಶುಗರ್ ಮಿಕ್ಸ್ ಮಾಡ್ಕೊಂಡು ನಾನು ಬಾಯ್ಲ್ ಮಾಡ್ಕೊತಿದ್ದೀನಿ. ಅದಕ್ಕೆ ನಾನು ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ, ಫುಡ್ ಕಲರ್ 1 ಪಿಂಚಷ್ಟು ಹಾಕ್ಕೊಂಡಿದ್ದೀನಿ. ಇದು ನೀರು ಕುದಿಬೇಕಾದ್ರೆ ರವೆ ಸ್ವಲ್ಪ ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಳಿದಿರೋಂಥ ರವೆ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಬಂದು ತಳ ಹಿಡಿಬಾರ್ದು, ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋತಾ ಇರಿ. 2-3 ನಿಮಿಷದಲ್ಲೇ ಇದು ಬೆಂದೋಗುತ್ತೆ. ಸೊ ನೀವು ಲೋ ಫ್ಲೇಮಲ್ಲಿ ಇಕ್ಕಿರೋದ್ರಿಂದ ಒಂದು 5 ನಿಮಿಷ ಚೆನ್ನಾಗಿ ನೀವು ಬೇಯಿಸ್ಕೊಳ್ಳಿ. ಇದು ಬೇಯ್ದಷ್ಟು ಸಾಫ್ಟಾಗಿ ನಿಮಗೆ ಬಾಯಲ್ಲಿ ಇಟ್ಟ ತಕ್ಷಣವೇ ಕರಗುವಂಥದ್ದು. ಹಾಗೆ ಒಂದು ಬೌಲಲ್ಲಿ ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಹಾಕಿ ನೀವು ಡ್ರೈ ಫ್ರೂಟ್ಸು, ಇದನ್ನು ನಾನು ಬಾದಾಮಿನ ನಾನು ಚಜ್ಜಿಕ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ದ್ರಾಕ್ಷಿನೂ ಇದಕ್ಕೇ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. ಇದನ್ನು ಸ್ವಲ್ಪ ನೀವು ಬ್ರೌನ್ ಆಗೋ ಥರ ನೀವು ಸ್ವಲ್ಪ ಲೈಟಾಗಿ ಇದು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಫ್ರೈ ಮಾಡ್ಕೊಂಡಿರೋದನ್ನ ನೀವು ಆಲ್ರೆಡಿ ಬೇಯ್ತಿರೋ ನೀವು ಕೇಸರಿ ಇದಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಂದು ನೀವು ಎಷ್ಟೇ ತುಪ್ಪ ಹಾಕಿದ್ರೂ ನೀಟಾಗಿ ಹೀರ್ಕೊಂಬಿಡುತ್ತೆ. ನೋಡಿ ಇದು ಎಷ್ಟು ನೀಟವಾಗಿ ಹೀರ್ಕೋತಾ ಇದೆ ತುಪ್ಪನೆಲ್ಲ ಅಂತ. ಈ ತುಪ್ಪ ಎಲ್ಲ ಹೀರ್ಕೊಂಡು ನಿಮಗೆ ಮತ್ತೆ ಅದ್ರ ಒಳ್ಳೆ ಘಮ ಕೊಟ್ಟು ನಿಮಗೆ ಲೈಟಾಗಿ ತುಪ್ಪ ಬಿಡುತ್ತದೆ. ನಿಮಗೆ ನೋಡಿ ಈ ಥರ ತಳ ಎಲ್ಲ ಬಿಡ್ತಾ ಇರುತ್ತೆ, ಆಗ ಕೇಸರಿ ಬಾತ್ ರೆಡಿಯಾಗಿದೆ ಅಂತ ಅರ್ಥ. ಇದು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಕರವಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದೇ ರೀತಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ಒಳ್ಳೆ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.